ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶ ಇದರಿಂದ 2ನೇ ಅಧ್ಯಾಯವಾಗಿರುವಂತಹ ಅಂಕಗಣಿತದ ಉಕ್ತಿಗಳಲ್ಲಿ ಪೇಜ್ ನಂಬರ್ 35 ನೋಡೋಣ. ಹಿಂದಿನ ವಿಡಿಯೋಸಲ್ಲಿ ನಾನು ಪೇಜ್ ನಂಬರ್ 34 ಮತ್ತು ಈ ಒಂದು 35ರಲ್ಲಿರುವಂತಹ ಕಂಡುಹಿಡಿಯನ್ನು ಕಂಪ್ಲೀಟ್ ಮಾಡಿದ್ದೆ. ಸೊ ಇದರ ವಿಡಿಯೋ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇ ಲಿಸ್ಟನ್ನು ನೀವು ಚೆಕ್ ಮಾಡಿ. ಸೊ ಬನ್ನಿ ನೋಡೋಣ. ಆವರಣಗಳನ್ನು ತೆಗೆದು ಹಾಕುವುದು ಅಂತ ಅಂದರೆ ಯಾವ ರೀತಿಯಾಗಿ ಅಂತ ನೋಡೋಣ. ಮುಂದಿನ ಉಕ್ತಿಯ ಬೆಲೆಯನ್ನು ಕಂಡುಹಿಡಿಯೋಣ. ಈ ರೀತಿಯಾಗಿ ಉಕ್ತಿ ಕೊಟ್ಟಿದ್ದಾರೆ. ನಾವು ಮೊದಲು ಆವರಣದೊಳಗಿನ ಉಕ್ತಿಯ ಬೆಲೆಯನ್ನು ಕಂಡುಹಿಡಿದು 43 ಪಡೆದಿವಿ. 40 + 3 43 ಆಯಿತು. ಸೊ 200ರಲ್ಲಿ 43ರನ್ನು ನಾವು ಕಳೀತಾ ಇದ್ದೀವಿ. ಅದನ್ನೇ ಹೇಳ್ತಾ ಇರೋದಲ್ವಾ, ಆ ಉಕ್ತಿ ಹೇಳ್ತಾ ಇದೆ. 200ರಲ್ಲಿ 43ರನ್ನು ನೀವು ಎಷ್ಟನ್ನು 43ರನ್ನು ಕಳೆಯೋದು. ಸೊ ಅದಕ್ಕೆ ಈಸಿಯಾಗಿ ಯಾವ ರೀತಿಯಾಗಿ ಹೇಳ್ತಿದ್ದಾರೆ ಅಂತಂದರೆ 200ರಲ್ಲಿ 40ನ್ನು ಕಳೆದು 160 ಆಯಿತು. ಮತ್ತು 160ರಲ್ಲಿ 3ನ್ನು ಕಳೆದ್ರೆ 157 ಆಯಿತು. ಇಲ್ಲಿ ನಾವೇನು ಮಾಡಿದ್ವಿ, 200ರಲ್ಲಿ 40ನ್ನು ಕಳೆದ್ವಿ, ಅದಾದಮೇಲೆ 3ನ್ನು ಕಳೆದ್ವಿ ಇದ್ರ ಪ್ರಕಾರ ಅಲ್ವಾ. ಸೊ ಇದ್ರ ಪ್ರಕಾರ 40ನ್ನು ಕಳೆದು 3ನ್ನು ಕಳೆದ್ವಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಸೊ ಮತ್ತೊಮ್ಮೆ ಹೇಳಿಬಿಡ್ತೀನಿ ಏನಪ್ಪ ಅಂತಂದರೆ, ಇಲ್ಲಿ 200 ಮೈನಸ್ ಹೊರಗಡೆ ಇದೆ 4 + 3. ಯಾವ ರೀತಿಯಾಗಿ ನೀವು ಮಾಡಿದ್ರಿ ಅಂತ ಅಂದರೆ, ಇಲ್ಲಿ 200ರಲ್ಲಿ ಸೊ ಇದು ಪ್ಲಸ್ ಇದೆ ಅಂದ್ಕೊಳ್ಳಿ, ಮುಂದೆ ಯಾವುದು ನಂಬರ್ ಇಲ್ಲ ಅಂತಂದರೆ ಮೈನಸ್ ಇಂಟು ಪ್ಲಸ್. ನಾನು ಮುಂಚೆನೂ ಹೇಳಿದ್ದೀನಿ, ಈ ಆಟ ತುಂಬ ಇಂಪಾರ್ಟೆಂಟ್. ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, ಪ್ಲಸ್ ಇಂಟು ಪ್ಲಸ್ ಅಂತ ಅಂದರೆ ಪ್ಲಸ್, ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಸೊ ಇಲ್ಲೇನಿದೆ, ಮೈನಸ್ ಇಂಟು ಪ್ಲಸ್ ಇದೆ, ಮೈನಸ್ ಆಯಿತು 4. ಮತ್ತು ಇದ್ರ ಜೊತೆಗೆ ಇದನ್ನು ಗುಣಿಸಿದ್ವಿ ಅಂದರೆ ನೆಕ್ಸ್ಟ್ ಇದ್ರ ಜೊತೆಗೂ ಸಹ ಗುಣಿಸ್ಕೊಬೇಕು. ಎರಡಕ್ಕೂ ಈ ಮೈನಸ್, ಅದಕ್ಕೋಸ್ಕರ ಬ್ರಾಕೆಟ್ ಹಾಕಿದ್ದಾರೆ. ಒಂದು ವೇಳೆ ಬ್ರಾಕೆಟ್ ಇರಲಿಲ್ಲ ಅಂತ ಅಂದರೆ ಈ ಮೈನಸ್ ಯುನ ಒಂದು ಸಂಪತ್ತು ಅಷ್ಟೇ, ಯೂನಿಗೆ ಸೇರಿದ್ದಷ್ಟೇ, ಯೂನಿಗಲ್ಲ. ಸೊ ಒಂದು ವೇಳೆ ಬ್ರಾಕೆಟ್ ಆವರಣ ಹಾಕಿದಾರಂತ ಅಂದರೆ ಈ ಮೈನಸ್ಸನ್ನು ಸಹ ಇಬ್ಬರು ಜೊತೆಗೂ ಗುಣಿಸ್ಕೋಬೇಕು. ಮೈನಸ್ಸು ಮತ್ತು ಪ್ಲಸ್ ಮತ್ತು ಅದೇ ಬಂತು ಮೈನಸ್. 200ರಿಂದ 4ನ್ನು ಕಳೆದು ಮತ್ತು ಅದನ್ನು 3ನ್ನು ಕಳೆದ್ರೆ ಬರುತ್ತಲ್ಲ, ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ 40 - 3 200 ಮೈನಸ್ ಈ ರೀತಿ ಅಂತೂ ಮಾಡಲಿಲ್ಲ ಅವರು. -40 ಮಾಡಿ +3 ಮಾಡಲಿಲ್ಲ. ನಾನು ಹೇಳಿದ್ನಲ್ಲ, ಈ ಮೈನಸ್ ಅನ್ನೋದು ಇಬ್ಬರು ಪ್ರಾಪರ್ಟಿ ಅಂತ ಹೇಳಿ, ಯಾಕಂತಂದ್ರೆ ಬ್ರಾಕೆಟ್ ಇದೆ. ಆದ್ದರಿಂದ ಇಲ್ಲಿ ಬ್ರಾಕೆಟನ್ನು ಯೂಸ್ ಮಾಡಿ ಬ್ರಾಕೆಟನ್ನು ಹೊರಗಡೆ ತೆಗೆದಿದ್ದಾರೆ. ಯಾವ ರೀತಿಯಾಗಿ ತೆಗೆದಿದ್ದಾರೆ ಅಂತ ಹೇಳಿಬಿಟ್ಟು ಗೊತ್ತೇ, ಈಗ ಹೇಳಿದ್ನಲ್ಲ ನಾನು, ಮೈನಸ್ ಆಫ್ ಪ್ಲಸ್ ಅಂತ ಅಂದರೆ ಮೈನಸ್, ಮತ್ತು ಈ ಮೈನಸ್ಸನ್ನು ಸಹ ಈ ಪ್ಲಸ್ ಜೊತೆಗೆ ಗುಣಿಸಿದ್ದಾರೆ ಮೈನಸ್. ಆರಾಮಾಗಿ ಬ್ರಾಕೆಟನ್ನು ರಿಮೂವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಅದ್ರ ಪ್ರಕಾರ ಇಲ್ಲಿ ಉದಾಹರಣೆಯನ್ನು ನೋಡೋಣ. ಇರ್ಫಾನ್ ಒಂದು ಬಿಸ್ಕೆಟ್ ಪೊಟ್ಟಣ 50 ರೂಪಾಯಿ ಮತ್ತು ತೊಗರಿಬೇಳೆ ಪ್ಯಾಕೆಟ್ 56 ರೂಪಾಯಿ ಖರೀದಿಸಿದ ಸಂದರ್ಭದಲ್ಲಿಯೂ ಇದನ್ನು ನೋಡಿದ್ದೇವೆ. ಹೌದು, ಹಿಂದಿನ ಒಂದು ಸೇಮ್ ಉದಾಹರಣೆಯನ್ನು ತಗೊಂಡಿದ್ದಾರೆ. ಅವನು 100 ರೂಪಾಯಿಯನ್ನು ಪಾವತಿಸಿದಾಗ ರೂಪಾಯಿಗಳಲ್ಲಿ ವಾಪಸ್ ಪಡೆಯುವ ಚಿಲ್ಲರೆ ಹಣ ಅಂತಂದರೆ 100 ರೂಪಾಯಿ ಎಕ್ಸ್ಟ್ರಾ ಅಲ್ವಾ. 100 ರೂಪಾಯಿಯನ್ನು ಬರೆದೆ ನಾನು. 100 ರೂಪಾಯಲ್ಲಿ ಏನಾಯಿತು, ಈಗ ಅವನು ವಾಪಸ್ ಕೊಡಬೇಕು. 15 ರೂಪಾಯಿ ಸಾಮಾನು ತೊಗೊಂಡ, ಬಿಸ್ಕೆಟ್ ತೊಗೊಂಡ, 56 ರೂಪಾಯಿ ತೊಗರಿಬೇಳೆ ತೊಗೊಂಡ. ಇವೆರಡನ್ನೂ ಸಹ ಕೂಡಿಸ್ಕೊಂಡು ಅವನು ಕೊಟ್ಟನಲ್ಲ 100 ರೂಪಾಯಲ್ಲಿ ಕಳ್ಕೊಂಡ್ರೆ ಅವನಿಗೆ ಉತ್ತರ ಸಿಗುತ್ತೆ, ಅದೇ 29. ಮೊದಲು ಬಿಸ್ಕೆಟ್ ಪ್ಯಾಕೆಟ್ ಬೆಲೆ ತೆಗೆದ್ರು. ಸೊ ಅಥವಾ ಇನ್ನೂ ಸಿಂಪಲಾಗಿ ಮಾಡ್ತೀವಿ ಅಂತ ಅಂದರೆ 100 ರೂಪಾಯಿ ಕೊಟ್ಟಿದ್ನಾ, ಅದರೊಳಗಡೆ 15 ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ ತೆಗೆದ್ನಾ, 85 ರೂಪಾಯಿ ಉಳಿತು. ಈಗ 85 ರೂಪಾಯಲ್ಲಿ ಮತ್ತೆ 56 ರೂಪಾಯಿದು ಇದನ್ನು ತೊಗೊಂಡ, ತೊಗರಿಬೇಳೆ ತೊಗೊಂಡ, ಎಷ್ಟು ಉಳಿತು, 29 ರೂಪಾಯಿ ಉಳಿತು. ಅದೇ 29 ರೂಪಾಯಿ ಇಲ್ಲೂ ಉಳಿತು. ಒಂದೊಂದೇ ಹಂತವಾಗಿ ಮಾಡೋಕ್ಕಿಂತ ಖರ್ಚಾಗಿರೋ ಐಟಮ್ಸನ್ನು ಕೂಡಿಸ್ಕೊಂಡು ಅವನೇನು ದುಡ್ಡು ಕೊಟ್ಟಿದ್ದಾನಲ್ಲ ಅದರೊಳಗಡೆ ಕಳೆದ್ರೆ ನಮಗೆ ಆನ್ಸರ್ ಬರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದೇವೆ ಅಂತ ಕೊಟ್ಟಿದ್ದಾರೆ. ಆವರಣದ ಮೊದಲು ಋಣ ಚಿಹ್ನೆ ಇದ್ದು ಆವರಣ ತೆಗೆದಾಗ ಆವರಣದೊಳಗಿನ ಪದಗಳ ಚಿಹ್ನೆ ಹೇಗೆ ಬದಲಾಗತ್ತೆ ಅನ್ನೋದು ಇಲ್ಲಿ ನೋಡಿದ್ವಿ ಅಲ್ವಾ. ಉದಾಹರಣೆ 13. 500 ಮೈನಸ್ ಈ ರೀತಿಯಾಗಿ ಇದೆ. ಸೊ ನಾನು ಏನು ಹೇಳಿದೆ, ಈ ಎಲ್ಲ ಲೆಕ್ಕಗಳಲ್ಲಿಯೂ ಸಹ ಮೈನಸ್ಸನ್ನು ನಾವು ಏನು ಮಾಡಬೇಕು, ಗುಣಿಸ್ಕೊಬೇಕು. 500 ಮೈನಸ್ 250 ಮೈನಸ್ 100 ಇದೆ. ಫಸ್ಟ್ 500 ಬರ್ಕೊಂಡೆ. ಫಸ್ಟ್ ಇದನ್ನು ಗುಣಿಸ್ರಪ್ಪ, ಇದ್ರ ಜೊತೆಗೆ ಮೈನಸ್ ಪ್ಲಸ್ ಮೈನಸ್ 250. ಈ ಮೈನಸನ್ನು ಮೈನಸ್ ಜೊತೆಗೆ ಇದು ಮಾಡಿದ್ರೆ ಗುಣಿಸಿದ್ರೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ 100. 500ರಲ್ಲಿ 250 ಕಳೆದ್ರೆ 250 ಮತ್ತು ಪ್ಲಸ್ 100 ಎಷ್ಟಾಯಿತು, 250 1 100 350 ಆಯಿತು.
ಇಲ್ಲ ನಾನು ಫಸ್ಟ್ ಇದನ್ನು ಸಾಲ್ವ್ ಮಾಡ್ಕೊಳ್ತೀನಿ, ಓಕೆ ಮಾಡ್ಕೊಳ್ಳಿ. 500 ಮೈನಸ್ 250 ಮೈನಸ್ 100 ಆವರಣದಲ್ಲಿರೋದನ್ನೇ ಮಾಡ್ಕೊಳ್ಳೋಣ. 500 ಮೈನಸ್ ಇಟ್ಟೆ, 250ರಲ್ಲಿ 100 ಕಳೆದ್ರೆ ಎಷ್ಟಾಯಿತು? 150. ಓಕೆ, ಇದನ್ನು ಮಾಡಿದ್ರು ಸಹ 500ರಲ್ಲಿ 150 ಕಳೆದ್ರೆ ಎಷ್ಟು? 350. ಫೈನ್. ಎರಡೂ ಕಡೆನೂ ನಾವು ಈ ರೀತಿಯಾಗಿ ಮಾಡಿ ನಾವು ಇದು ಮಾಡ್ತೀವಿ, ಅಥವಾ ಮೈನಸ್ನ ಆವರಣನ ಹೊರಗಡೆ ತೆಗೆದುಬಿಟ್ಟು ಋಣಾತ್ಮಕದಿಂದ ಅಥವಾ ಋಣ ಒಂದು ಚಿಹ್ನೆಯಿಂದ ನಾವು ಗುಣಿಸ್ಕೊಂಡು ಮಾಡ್ತೀವಿ ಅಂತಂದ್ರೂ ಬಹಳ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್, ಆವರಣದ ಮೊದಲು ಋಣ ಚಿಹ್ನೆ ಇದ್ದಾಗ ಆವರಣಗಳನ್ನು ತೆಗೆದಾಗ ಆವರಣದೊಳಗಿನ ಚಿಹ್ನೆಗಳು ಬದಲಾಗುವುದನ್ನು ಮತ್ತೊಮ್ಮೆ ಗಮನಿಸಿ. ಸೊ ಕರೆಕ್ಟಾಗಿ ಈ ಒಂದು ಫಾರ್ಮುಲಾ ಅಥವಾ ಈ ಒಂದು ನಿಯಮಗಳು ನೆನಪಿದ್ರೆ ಸಾಕು. ಸೇಮ್ ಚಿಹ್ನೆ ಇದ್ದಾಗ ಪ್ಲಸ್, ಸೇಮ್ ಚಿಹ್ನೆ ಇದ್ದಾಗ ಪ್ಲಸ್, ಡಿಫ್ರೆಂಟ್ ಚಿಹ್ನೆ ಇದ್ದಾಗ ಮೈನಸ್. ಓಕೆ, ಇಷ್ಟಾದರೂ ನೆನಪಿರುತ್ತೆ ಅಂದ್ಕೊಂಡಿದ್ದೀನಿ. ಹೀರಾ ಬಳಿ ಅಪರೂಪದ ನಾಣ್ಯಗಳ ಸಂಗ್ರಹ ಇದೆ. ಅವಳ ಬಳಿ ಒಂದು ಚೀಲದಲ್ಲಿ 28 ನಾಣ್ಯಗಳಿದ್ದಾವೆ, ಇನ್ನೊಂದು ಚೀಲದಲ್ಲಿ 35 ನಾಣ್ಯಗಳಿವೆ. ಅವಳು ತನ್ನ ಸ್ನೇಹಿತೆಗೆ 2ನೇ ಚೀಲದಿಂದ 10 ನಾಣ್ಯವನ್ನು ಕೊಟ್ಟಳು. ಫಸ್ಟ್ ಎಷ್ಟಾಯಿತು? 28 ಇದ್ವಂತೆ, ನೆಕ್ಸ್ಟ್ 35 ಇದ್ವಂತೆ ಇನ್ನೊಂದು ಚೀಲದಲ್ಲಿ. ಆ 2ನೇ ಚೀಲ ಇದೆಯಲ್ಲ, ಅದರಿಂದ ಅವಳು 10 ನಾಣ್ಯಗಳನ್ನು ಕೊಟ್ಲಂತೆ. ಹಾಕ್ಬಿಟ್ವಿ ಬ್ರಾಕೆಟ್. ಇದರಿಂದ ಕೊಡಲಿಲ್ಲ, ಇದರಿಂದ ಕೊಟ್ಲಂತೆ. ನೆಕ್ಸ್ಟು, ಹೀರಾ ಬಳಿ ಇರುವ ನಾಣ್ಯಗಳ ಸಂಖ್ಯೆಯನ್ನು ಉಕ್ತಿಯನ್ನು ಬರೆಯಿರಿ ಅಂತ ಅಂದರೆ ಇದೇ ಉಕ್ತಿ ಒಂದ್ಸಲಿ ಬರೆದ್ವಿ ಅಂತ ಅಂದರೆ ಇದರೊಳಗಡೆ ಏನು ಕನ್ಫ್ಯೂಷನ್ ಇಲ್ಲ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ 35, ಪ್ಲಸ್ ಇಂಟು ಮೈನಸ್ ಮೈನಸ್ಸೇ ಆಗುತ್ತೆ 10. ಇವೆರಡನ್ನು ಸಹ ಕೂಡಿಸ್ಕೊಳ್ಳಿ. ಸೊ ಬಂದಿದ್ದ ಉತ್ತರದಲ್ಲಿ ಇದನ್ನು ಕಳೆದು ಬಿಡಿ. ಓಕೆ, ನೋಡಿ 28 ಪ್ಲಸ್ 35 ಮೈನಸ್ 10 ಇಸ್ ಈಕ್ವಲ್ ಟು 53 ಬರುತ್ತಂತೆ. ಇಲ್ಲೇ ಕೊಟ್ಟಿದ್ದಾರೆ. ಓಕೆ, ಫೈನ್. ನೆಕ್ಸ್ಟ್, ಚಿಹ್ನೆಯನ್ನು ಯಾವಾಗ ಬದಲಿಸಬೇಕು, ಯಾವಾಗ ಬದಲಾಯಿಸಬಾರದು ಅನ್ನೋ ನಿಯಮಗಳನ್ನು ಸರಳವಾಗಿ ನೆನಪಿಸಿಕೊಳ್ಳುವ ಬದಲು ಉಕ್ತಿಗಳ ಅರ್ಥಗಳ ಬಗ್ಗೆ ಯೋಚಿಸುವ ಮೂಲಕ ನೀವು ಅದನ್ನು ಕಂಡುಹಿಡಿಯಬೇಕು. ಇಷ್ಟೆಲ್ಲ ಅದಕ್ಕೋಸ್ಕರ ಹೇಳಿದ್ದಾರೆ. ನೆಕ್ಸ್ಟ್, ಪದಗಳೊಂದಿಗೆ ಪ್ರಯೋಗ. ಟಿಂಕರ್ ದ ಟರ್ಮ್ಸ್ 1 ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾನೆ ಯಾವ ರೀತಿಯಾಗಿ ಅಂತ ಹೇಳಿಬಿಟ್ಟು. ಓಕೆ, ಫೈನ್. ಇಲ್ಲಿ ನೆಕ್ಸ್ಟು ಯೋಚಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. 53, ಅದರೊಳಗಡೆ 16 ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಅಂದರೆ 37. ಸೊ ಅದೇ ರೀತಿ ಇಲ್ಲಿ ಕಾಲಮಲ್ಲಿದೆ 54 ಅಂತ ಇದರಲ್ಲಿ ಒಂದು ಹೆಚ್ಚು ಮಾಡಿದ್ದೀವಿ. ಸೊ -16 ಅಷ್ಟೇ ಕಳೀತಾ ಇದ್ದೀವಿ ಅಂತಂದರೆ 53ಕ್ಕಿಂತ 54 ಹೆಚ್ಚಲ್ವಾ. ಆದ್ದರಿಂದ ಇಲ್ಲಿ ಬೆಲೆ ಏನಾಗುತ್ತೆ? ಒಂದು ಜಾಸ್ತಿ ಆಗುತ್ತೆ. ಕಳೆದಿದ್ದು ಸೇಮು, ಆದರೆ ಇದಕ್ಕಿಂತ ಒಂದು ಜಾಸ್ತಿ ಇದೆ ಅಂತ ಅಂದರೆ 37ಕ್ಕೆ ಒಂದು ಜಾಸ್ತಿ ಆಗುತ್ತೆ, ಅದು 38. ಸೊ ಓಕೆ, ನೆಕ್ಸ್ಟ್ ಇಲ್ಲಿ ನಿಮಗೆ ಬಿಟ್ಟಿದ್ದಾರೆ 53 ಅಂತೆ. 53 ಸೇಮ್ ಇದೆ. ಇಲ್ಲಿ -16 ಇದೆ, ಇಲ್ಲಿ -15 ಇದೆ. ಒಂದು ಕಡಿಮೆ ಆಗಬೇಕಾ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡ್ಬೋದು. ಆದರೆ -16ಕ್ಕಿಂತ -5 ಒಂದು ಹೆಚ್ಚು ಅಥವಾ ಒಂದು ಕಡಿಮೆನಾ ಅಂತ ಅಂದರೆ ಅದು ಹೆಚ್ಚು. ನಮಗೆ ಗೊತ್ತುಂಟು ಏನಂತ ಹೇಳಿದ್ರೆ, ಸಂಖ್ಯಾ ರೇಖೆಯಲ್ಲಿ ಈ ಕಡೆ ನಾವು ಏನು ಒಂದು +1 +2 ಅಂತ ಹೇಳಿಬಿಟ್ಟು ಬರ್ಕೊಂಡು ಹೋಗ್ತೀವಲ್ವಾ, ಇಲ್ಲಿ ಹೋದಂಗೆ ಸಂಖ್ಯೆ ಬೆಲೆ ಜಾಸ್ತಿ ಆಗುತ್ತೆ. ಇಲ್ಲಿ ಏನು -1 -2 -3 ಅಂದ್ಬಿಡ್ತೀವಲ್ಲ, ಇಲ್ಲಿ ಹೋದಂಗೆ ಸಂಖ್ಯೆ ಬೆಲೆ ಕಡಿಮೆ ಆಗುತ್ತೆ. ಸೊ ಇದು ನಮಗೆ ಗೊತ್ತುಂಟು ಅಲ್ವಾ. ಸೊ ಇಲ್ಲಿ 1 ದೊಡ್ಡದು, ಅದಕ್ಕಿಂತ ನೆಕ್ಸ್ಟ್ 2 ಇನ್ನೂ ದೊಡ್ಡದು, 3 ಇನ್ನೂ ದೊಡ್ಡದು, 4 ಇನ್ನೂ ದೊಡ್ಡದು. ಅದೇ ಈ ಕಡೆ ಬಂದಾಗ -1 ದೊಡ್ಡದು, -2 ಅದಕ್ಕಿಂತ ಚಿಕ್ಕದು, -3 ಚಿಕ್ಕದು. ಸೊ ಕೆಳಗೆ ಬರ್ತಾ ಅದರ ಬೆಲೆ ಕಡಿಮೆ ಆಗುತ್ತೆ ಅಂತ ಅಂದರೆ -16 ಮತ್ತು -15ರಲ್ಲಿ ಯಾವುದು ದೊಡ್ಡದು ಅಂದರೆ -15 ದೊಡ್ಡದು. ಹಾಗಾಗ್ಬಿಟ್ಟು ಒಂದು ಹೆಚ್ಚಾಗತ್ತೆ. ಇಲ್ಲಿ ಉತ್ತರ ಎಷ್ಟಾಗತ್ತಪ್ಪ ಅಂತಂದರೆ 37ಕ್ಕೆ 38 ಆಗುತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಹೇಳಿ, ನಾನು ಮತ್ತೆ ಟ್ರೈ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೊ ಇಲ್ಲೂ ಅಷ್ಟೇ 53 - 16 37 ಅದೇ ಕೊಟ್ಟಿದ್ದಾರೆ. ಸೊ ಈಗ 52 ಇದು ಒಂದು ಕಡಿಮೆ ಆಯ್ತಲ್ವಾ. ಸೊ ಇದು ಕಡಿಮೆ ಆಗಿದ್ದಕ್ಕೆ ಒಂದು ಕಡಿಮೆ ಆಯಿತು. ಓಕೆ, 36 ಸೇಮೇ ಕಳೆದಿರೋದು. ಬಟ್ ಇದು ಒಂದು ಕಡಿಮೆ ಆಗಿದ್ದಕ್ಕೆ ಇಲ್ಲಿ ಒಂದು ಕಡಿಮೆ ಆಯಿತು, ಅದೇ ಒಂದು ಕಡಿಮೆ ಆಯಿತು 36. ನೆಕ್ಸ್ಟ್ 53ಕ್ಕೆ 53 ಸೇಮ್ ಇದೆ. ಈಗ ಅದನ್ನೇ 16 17 ಅಂತ ಇದೆ. ಸೊ 16 -16 ಮತ್ತು -17ರಲ್ಲಿ ಯಾವುದು ಹೆಚ್ಚು ಮತ್ತು ಯಾವುದು ಕಡಿಮೆ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ ಏನು ಮಾಡಬೇಕಪ್ಪ ನೀವು ಅಂತ ಅಂದರೆ ಇಲ್ಲೂ ಸಹ ಒಂದು ಕಡಿಮೆ ಆಗುತ್ತೆ. ಓಕೆ, ಇದು ಒಂದು ಕಡಿಮೆ ಆಯಿತು. ಯಾಕಂತಂದರೆ ಇಲ್ಲಿ -16 ಫಸ್ಟ್ ಬರುತ್ತಲ್ವ, -16 ದೊಡ್ಡದು, -17 ಚಿಕ್ಕದು. ಹೆಚ್ಚು ಮತ್ತು ಒಂದು ಕಡಿಮೆ ಅಂತ ಅಂದರೆ ಸೊ -16 ಇಲ್ಲಿ ದೊಡ್ಡದು. ಹಾಗಾಗ್ಬಿಟ್ಟು ಇಲ್ಲಿ 37 ಇದ್ದರೆ ಅದಕ್ಕಿಂತ ಒಂದು ಕಡಿಮೆ ಮಾಡೋಣ, ಅದು ಉತ್ತರ 36 ಆಯಿತು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋಣ. -17 -16 ಮಾಡಿದಾಗ -103 ಬರುತ್ತೆ.
ಓಕೆ, ಮೈನಸ್ಸು ಮೈನಸ್ಸು ಪ್ಲಸ್ ಆಗುತ್ತೆ, ಪ್ಲಸ್ ಕೂಡಿಸಿದಾಗ -103 ಆಯ್ತು. ಇಲ್ಲೂ ಮೈನಸ್ಸು ಮೈನಸ್ಸು ಪ್ಲಸ್ ಆಗುತ್ತೆ. 88ಕ್ಕೆ 15 ಕೂಡಿದ್ವಿ ಅಂತ ಅಂದರೆ -103 ಆಗುತ್ತೆ. ಓಕೆ, 86 ಮೈನಸ್ 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 ಇವೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಕೂಡಕ್ಕೆ ಆಗ್ತಾ ಇರೋದು -114 104 ಆಗುತ್ತೆ ಇಲ್ಲಿ. ಮತ್ತು 97 ಮತ್ತು 26ನ ಕೂಡಿಸಿದಾಗಲೂ ಸಹ -123 ಆಗುತ್ತೆ. ಓಕೆ, ಐ ಥಿಂಕ್ ಇಟ್ಸ್ ವಿಸಿಬಲ್. -103 -103 -104 -123. ನನಗೆ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ನಂಬಿಕೆಯ ಮೇಲೆ ನಾನು ಮುಂದೆ ಹೋಗ್ತಾ ಇದ್ದೀನಿ, ಕಂಡು ಹಿಡಿಯಿರಿ ಅಂತ ಹೇಳಿಬಿಟ್ಟು. ಓಕೆ, ಇದರೊಳಗಡೆ ಏನಿದೆ, ಎರಡೂ ಬದಿಗಳ ಉಕ್ತಿಗಳು ಸಮವಾಗುವಂತೆ ಬಿಟ್ಟ ಸ್ಥಳಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಬನ್ನಿ ನೋಡೋಣ ಏನು ಸಮ ಆಗಬೇಕು. ಓಕೆ, 24 + 6 - 4 24 ಪ್ಲಸ್ ಇದೆಯಲ್ವಾ. ಸೊ ಇಲ್ಲೇನು ಮಾಡೋಣ, ಇಲ್ಲಿ ಚಿಹ್ನೆಯನ್ನು ಹಾಕಬೇಕು, -4. ಇದು ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಭಾಳ ಈಸಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಫೈನ್. ನೆಕ್ಸ್ಟ್ ಸ್ವಲ್ಪ ಝೂಮ್ ಮಾಡ್ತೀನಿ. ಓಕೆ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ. 38 + 9 - 4 ಇದೆ. 38 + 9 - 4 ಇಲ್ಲಿ. ಸೊ ಇಲ್ಲಿ ಏನು ಕೊಡಬೇಕಪ್ಪ ಅಂತ ಅಂದರೆ, ಇಲ್ಲಿ ಆವರಣ ಕೊಟ್ಟಿಲ್ಲ, ಆವರಣ ಬಿಡಿಸೇ ಕೊಟ್ಟಿದ್ದಾರೆ. 24 ಇದೆ, ಮೈನಸ್ಸು ಪ್ಲಸ್ಸು ಮೈನಸ್ ಆಯಿತು, -6, ಮೈನಸ್ಸು ಪ್ಲಸ್ಸು ಮತ್ತೆ ಮೈನಸ್ ಆಗಿದೆ. ಮೈನಸ್ಸನ್ನು ಎರಡೂ ಒಂದು ಸಂಖ್ಯೆಗಳಿಗೂ ಸಹ, ಎರಡೂ ಸಂಖ್ಯೆಗಳ ಚಿಹ್ನೆಗಳಿಗೂ ಸಹ ಗುಣಿಸಿದ್ದಾರೆ. ನೆಕ್ಸ್ಟ್ 24 -6 -4 -4 -24 ಏನು ಬರೆಯೋಣ, ಡೈರೆಕ್ಟಾಗಿ -4 ಡೈರೆಕ್ಟಾಗಿದೆ ಇದು. ಓಕೆ, ನೆಕ್ಸ್ಟ್ 27 -8 + 3 8 3 27 ಮೈನಸ್ಸು ಪ್ಲಸ್ಸು ಫಸ್ಟ್ ಇದು ಗುಣಿಸ್ಕೊಳ್ತಿದ್ದೀನಿ, ಮೈನಸ್ಸು ಪ್ಲಸ್ ಮೈನಸ್. ಓಕೆ, ನೆಕ್ಸ್ಟ್ 27 -8 ಬ್ರಾಕೆಟ್ ಇದೆ, ಬ್ರಾಕೆಟನ್ನು ತೆಗೆದಿದ್ದಾರೆ ಇಲ್ಲಿ. ಸೊ ನಾವು ಬ್ರಾಕೆಟಲ್ಲಿ ಇಡೋಣ, ಮೈನಸ್ ಪ್ಲಸ್ ಮೈನಸ್ ಇದೆ. ಸೊ ಇಲ್ಲಿ ಏನು ಹಾಕಿದ್ರೆ ನಮಗೆ +3 ಬರುತ್ತೆ ಅಂದರೆ, ಇಲ್ಲಿ ಮೈನಸ್ ಹಾಕಿದ್ರೆ ನಮಗೆ +3 ಬರುತ್ತೆ. ಒಂದು ವೇಳೆ ನಾನು ಪ್ಲಸ್ ಹಾಕಿದ್ರೆ ಮೈನಸ್ ಬರಿಬೇಕಾಗಿತ್ತು, ಬ್ರಾಕೆಟ್ ತೆಗೆದಾಗ ಪ್ಲಸ್ ಇಟ್ಟಿದ್ದಾರೆ, -3 ಓಕೆ, ನೆಕ್ಸ್ಟ್ ಆವರಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿಯನ್ನು ಬರೆಯಿರಿ. ಆವರಣಗಳನ್ನು ತೆಗಿಬೇಕಂತೆ, ಬೆಲೆಯನ್ನು ಬರಿಬೇಕಂತೆ. ಓಕೆ, ಆಟಕ್ಕೋಸ್ಕರ ಮಾಡಿದ್ದಾರೆ. ಓಕೆ, ಇಲ್ಲಿ ಚಿಹ್ನೆಗಳ ಆಟವನ್ನು ತೋರಿಸ್ತಾ ಇದ್ದಾರೆ. ಸೊ ಇದ್ರ ಮೇಲೆ ಬರೆದು ಬಿಡಲಾ, ಝೂಮ್ ಮಾಡಿಬಿಡ್ತೀನಿ. ಓಕೆ, ಇದರ ಮೇಲೆ ಬರಿತೀನಿ. ಆವರಣವನ್ನು ತೆಗಿರಿ, ಚಿಹ್ನೆಗಳ ಆಟ ಇಲ್ಲಿ. 14 +× ++, 12 +× ++, 10. ಇದು ನೆನಪಿರಲಿ, +× ++, ಮೈನಸ್ × ಮೈನಸ್ ಪ್ಲಸ್, ಪ್ಲಸ್ × ಮೈನಸ್ ಮೈನಸ್, ಮೈನಸ್ × ಪ್ಲಸ್ ಮೈನಸ್ ಅಲ್ವಾ, ಇದು ನಿಯಮ. ಓಕೆ, ಫೈನ್, ಮಾಡೋಣ. ನೆಕ್ಸ್ಟು 14 ಹಾಗೆ ಇರುತ್ತೆ, +× +12 ಪ್ಲಸ್ ಬೆಲೆ ಹೊಂದಿರುವ ಉಕ್ತಿ ಅಷ್ಟೇ, ಬೆಲೆ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇಲ್ಲ, ಬರೀ ಉಕ್ತಿ ಬರಿತಾ ಇರೋದು. +× -10. ಓಕೆ, ಇದರ ಬೆಲೆ -14 ಏನಿಲ್ಲ, ಡೈರೆಕ್ಟಾಗಿ ಕೊಟ್ಟಿದ್ದಾನೆ, ಯಾವುದೇ ಆವರಣ ಇಲ್ಲ, ಡೈರೆಕ್ಟಾಗಿ ಬರಿಬೋದು. -14 +12 -10. ಇಲ್ಲ ನಾನು ಬ್ರಾಕೆಟಲ್ಲಿ ಬರಿತೀನಿ ಅಂತಂದರೆ ಬ್ರಾಕೆಟಲ್ಲೂ ಸಹ ಬರೀಬಹುದು. ಸೊ ಆವರಣ ತೆಗೆದು ಅಂತ ಕೊಟ್ಟಿದ್ದಾರೆ, ಸೊ ಅದಕ್ಕೆ ಮತ್ತೆ ಆವರಣ ಬರೆಯೋ ಅವಶ್ಯಕತೆ ಇಲ್ಲ, ತೆಗಿಬೇಕು. ಇಲ್ಲಿ ಮತ್ತೆ ಆವರಣಗಳು ಬಂದಿದೆ ನೋಡೋಣ. 14 ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಆಯಿತು, 12 ಮತ್ತೆ ಮೈನಸ್ ಪ್ಲಸ್ ಮೈನಸ್, ಇಲ್ಲಿ ಯಾವುದು ಚಿಹ್ನೆ ಇಲ್ಲ ಅಂತಂದರೆ ಪ್ಲಸ್ ಇದೆ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ, -10. ಓಕೆ, ಇಲ್ಲಿಗೆ ಬರೋಣ. 14 ಮೈನಸ್ ಇಂಟು ಪ್ಲಸ್ -12, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 10. ನೆಕ್ಸ್ಟ್ ಇದನ್ನು ಬರಿತೀನಿ. 14 ಮೈನಸ್ ಇಂಟು ಮೈನಸ್ ಪ್ಲಸ್ 12, ಮೈನಸ್ ಇಂಟು ಮೈನಸ್ ಪ್ಲಸ್ 10. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ 10, ಇದು ಮಾತ್ರ ನೀವು ಮರೆಯೋ ಹಾಗಿಲ್ಲ. ಓಕೆ, ನೆಕ್ಸ್ಟ್ ಮುಂದಿನ ಉಕ್ತಿಗಳ ಬೆಲೆಗಳನ್ನು ಏನು ಕೊಟ್ಟಿದ್ದಾನೆ, ಬೆಲೆಗಳನ್ನು ಕಂಡುಹಿಡಿಯಿರಿ. ಪ್ರತಿ ಜೋಡಿಗೆ ಮೊದಲು ಅದರ ಬೆಲೆ ಒಂದೇ ಆಗಿದೆಯೇ ಎಂಬುದನ್ನು ಊಹಿಸಲು ಪ್ರಯತ್ನಿಸಿ. 2 ಉಕ್ತಿಗಳು ಯಾವಾಗ ಸಮವಾಗಿರುತ್ತದೆ.
ಸೊ ಬನ್ನಿ ನೋಡೋಣ. ಮೂರನೇ ಒಂದು ಲೆಕ್ಕದಿಂದ ಸ್ಟಾರ್ಟ್ ಮಾಡೋಣ. ಎರಡೂ ಸೈಡು ಪ್ರತಿ ಜೋಡಿಗೆ ಮೊದಲು ಅದರ ಬೆಲೆ ಒಂದೇ ಆಗಿದೆಯಾ ಅನ್ನೋದನ್ನು ಊಹಿಸಲು ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾರೆ. ಮೂರನೇ ಲೆಕ್ಕ. ಓಕೆ, ಮೂರನೇ ಲೆಕ್ಕ ಎ 6 + 10 - 2. ಓಕೆ, ಅದಾದಮೇಲೆ ನೆಕ್ಸ್ಟು 6 ಸೈಮಲ್ಟೇನಿಯಸ್ಲಿ ಇಲ್ಲೇ ಮಾಡ್ಕೊಳ್ಳೋಣ, ಜೊತೆಯಾಗಿ ಮಾಡ್ಕೊಳ್ಳೋಣ. ಓಕೆ, 6 10 16 -2. 16ರಲ್ಲಿ 2 ಕಳೆದ್ರೆ 14. ಅದೇ ಇಲ್ಲಿ ನೋಡೋಣ, 6+ ಹಾಗೆ ಬರೆದ್ಬಿಟ್ಟು ಬ್ರಾಕೆಟ್ 10ರಲ್ಲಿ 2 ಕಳೆದ್ರೆ 8, 6 8 14. ಸೊ ಇದೇನಾಯಿತು? ಈಕ್ವಲ್. ಎರಡೂ ಉಕ್ತಿಗಳು ಸಮವಾಗಿದೆ. ಎರಡೂ ಉಕ್ತಿಗಳು ಸಮವಾಗಿವೆ. ಓಕೆ, ನೆಕ್ಸ್ಟ್ ಬಿ ಏನು ಕೊಟ್ಟಿದ್ದಾರೆ ನೋಡೋಣ. ಬಿ 16 - 8 -3 ಮತ್ತು 16 - 8 -3. ಸೊ ಬನ್ನಿ ನೋಡೋಣ. ಇದು 16. ಸೊ ಈ ರೀತಿಯಾಗಿ ಕೊಟ್ಟಾಗ ಎಲ್ಲವೂ ಸಮವಾಗಿರಬೇಕು ಅಂತ ಏನೂ ಕಂಡೀಷನ್ ಇಲ್ಲ. ಸೊ ಮಾಡಿ ನೋಡಬೇಕಾಗತ್ತೆ. -8ರಲ್ಲಿ 3 ಕಳೆದ್ರೆ ಇಲ್ಲಿ 8 - 3 ಇದೆಯಲ್ವಾ. ಸೊ ಇದನ್ನು ಓಪನ್ ಮಾಡ್ಕೊಂಡ್ಬಿಡೋಣ. ಅವರನ್ನ ಬಿಡಿಸ್ಕೊಟ್ರೆ -+- -8 -+ ಆಗುತ್ತೆ 3. ಸೊ 16ರಲ್ಲಿ 8ಅನ್ನು ಕಳೆದ್ರೆ 8 + 3 8 3 11. ಓಕೆ, ಇದನ್ನು ಬಿಡಿಸ್ಕೊಳ್ಳೋಣ. 16ರಲ್ಲಿ 8 ಕಳೆದ್ರೆ 8 -3. 8ರಲ್ಲಿ 3 ಕಳೆದ್ರೆ 5. ಸೊ 11 ಮತ್ತು 5 ನಾಟ್ ಈಕ್ವಲ್. ಎರಡು ಉಕ್ತಿಗಳು ಸಮವಾಗಿಲ್ಲ. ಉಕ್ತಿಗಳು ಸಮವಾಗಿಲ್ಲ ಅಥವಾ ಅಸಮವಾಗಿವೆ, ಸಮವಾಗಿಲ್ಲ. ಓಕೆ, ನೆಕ್ಸ್ಟ್ ಸಿ ಮೂರನೇದು. 27 -18 + 4. ಅದೇ ಇಲ್ಲಿ 27 + -18 -4. ಓಕೆ, ಇವೆರಡರ ಮಧ್ಯೆ ನೋಡೋಣ. ಈಗ 27 ಹಾಗೆ ಬರ್ಕೊಳ್ಳೋಣ, ಚಿಹ್ನೆ ಹೊರಗಡೆ ತೆಗೆಯೋಣ. 18 - +- -4. 27ರಲ್ಲಿ 18 ಹೋದರೆ 9 -4, 9ರಲ್ಲಿ 4 ಕಳೆದ್ರೆ 5. ಇಲ್ಲೂ ಅದೇ ಬರುತ್ತೆ ನೋಡೋಣ. 27 ಹಾಗೆ ಬರ್ಕೊಂಡೆ. ಇಲ್ಲೂ ಸಹ ಇದನ್ನು ಓಪನ್ ಮಾಡೋಣ. 18 -4. 27ರಲ್ಲಿ 18 ಕಳೆದ್ರೆ 9 -4 5 ಸಮವಾಗಿವೆ. ಎರಡು ಈ ಮೇಲಿನ ಎರಡು ಉಕ್ತಿಗಳು ಸಮವಾಗಿವೆ. ಓಕೆ ಫೈನ್, ಸಮವಾಗಿವೆ ಅಂತ ಆಯಿತು. ನೆಕ್ಸ್ಟ್ ಇದನ್ನು ಮೂರನ್ನು ನಾವು ಉಕ್ತಿಗಳು ಯಾವಾಗ ಸಮವಾಗಿರುತ್ತೆ ಅಂತಲೂ ಬರೆದ್ವಿ. ಸೊ ನೆಕ್ಸ್ಟು ಮೊದಲು ಅದರ ಬೆಲೆನೂ ಸಹ ಕಂಡುಹಿಡಿದ್ವಿ. ಓಕೆ, ನೆಕ್ಸ್ಟ್ 4ನೇದು ನೋಡೋಣ. ಮುಂದಿನ ಪ್ರತಿ ಉಕ್ತಿಗಳ ಗುಂಪಿನಲ್ಲಿ ಏನು ಹೇಳ್ತಾ ಇದ್ದಾನೆ ಇಲ್ಲಿ? ಮುಂದಿನ ಪ್ರತಿ ಉಕ್ತಿಗಳ ಗುಂಪಿನಲ್ಲಿ ಒಂದೇ ಬೆಲೆ ಹೊಂದಿರುವ ಉಕ್ತಿಗಳನ್ನು ಗುರುತಿಸಿ ಅವುಗಳ ಬೆಲೆಯನ್ನು ಕಂಡುಹಿಡಿಯಬೇಡಿ. ಬೆಲೆ ಏನು ಬೇಡ ನಮಗೆ, ಬದಲಾಗಿ ಪದಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಉಪಯೋಗಿಸಿ ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿದೆ. 319 + 534. ನೆನಪಿರಲಿ, ಆ ನಂಬರ್ಸ್ಗಳು ಸೇಮ್ ಇರೋದಲ್ಲ, ಅವುಗಳ ಚಿಹ್ನೆಗಳು ಸೇಮ್ ಇರಬೇಕು. ಇಲ್ಲಿ ಇದೆ, ಇದು ಮೈನಸ್ ಬಂದುಬಿಡ್ತು. ಇದಕ್ಕೆ ಉತ್ತರ ಕಂಡುಹಿಡಿದ್ರೂ ಸಹ ಭಾಳ ಚೇಂಜ್ ಬರುತ್ತೆ. ಉತ್ತರ ಕಂಡುಹಿಡ್ದಂಗೆ ಬರಬೇಕಂತೆ. 319 ಇದೆ, -537 ಇದೆ. ಇದು ಸೇಮ್ ಇಲ್ಲ. 319 ಇಲ್ಲಿ ಇದು ಸೇಮ್ ಇದೆ ನೋಡಿ. 319 ಮೈನಸ್ ಅದಲು ಬದಲು ಆಗಿದೆ, ಆದರೂ ಸಹ ಒಂದು ಪರಿವರ್ತನೀಯ ನಿಯಮ ಏನು ಹೇಳುತ್ತೆ, ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ ಸಹ ಅದರ ಮೊತ್ತ ಸೇಮ್ ಇರುತ್ತೆ ಅಂತಾರಲ್ಲ ಅದು. ಸೊ ಇಲ್ಲಿ ಮಾತ್ರ ಇಲ್ಲ, ಇಲ್ಲಿ -319 ಎಲ್ಲೂ ಇಲ್ಲ. ಇವೆರಡೂ ಸಹ, ಅದಕ್ಕೋಸ್ಕರ ನಾವೇನು ಬರೀಬೇಕು? 4ಕ್ಕೆ ಉತ್ತರ ಎಗೆ 319 + 537 ಮತ್ತು ಮೈನಸ್ ಇದು ಬರೀತಿರೋದು ನಾನು. ಓಕೆ, -537 + 319. ಇವು ಒಂದೇ ಬೆಲೆ ಹೊಂದಿರುವ
ಉಕ್ತಿಗಳಾಗಿವೆ. ಇವು ಸಂಕಲನದ ಪರಿವರ್ತನೀಯ ನಿಯಮ ಅಥವಾ ಗುಣ ನಿಯಮವನ್ನು ಹೊಂದಿವೆ. ಅಂದರೆ ಪರಿವರ್ತನೀಯ ನಿಯಮ ಏನು ಹೇಳುತ್ತಪ್ಪ ಅಂತಂದರೆ, ಎರಡು ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಬರೆದಾಗ ಅದರ ಮೊತ್ತ ಒಂದೇ ಆಗಿರುತ್ತೆ. ಚಿಹ್ನೆ ಮಾತ್ರ ಅದಲು ಬದಲು ಮಾಡಬೇಡ್ರಪ್ಪ. ನೆಕ್ಸ್ಟ್ ಬಿ ಬರೋಣ. ನೋಡಿ ಕರೆಕ್ಟಾಗಿ 87 + 46 19 109 ಇವೆರಡು ಸೇಮ್ ಇದೆ, ಇವೆರಡೂ ಸಹ ಸೇಮ್ ಇದೆ. ಓ ವಾವ್, ಇದು 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 ಇವೆರಡೂ ಸಹ ಸೇಮ್ ಇದೆ ಅಲ್ವಾ. ನೆಕ್ಸ್ಟು ಮುಂದೆ ನೋಡೋಣ, ಇನ್ನೊಂದು ಯಾವುದಾದ್ರು ಜೋಡಿ ಬರುತ್ತಾ. ಜೋಡಿ ಕೇಳ್ತಾ ಇದ್ರಲ್ವಾ. 87 - 46 109, 87 - 46 109. ಓಕೆ ಫೈನ್. ಇದು ಮತ್ತು ಇದು ಸಹ ಒಂದು ಜೋಡಿ ಬರುತ್ತೆ. ಇದು ನೋಡೋಣ, 87 - 46 + 109 ಓಪನ್ ಮಾಡಿದ್ರು ಸಹ ಇದನ್ನು ಸಹ ಸೇಮ್ ಬರುತ್ತೆ. ಓಕೆ 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 ಸಾರಿ, ಇದು ಬರಲ್ಲ. ಚಿಹ್ನೆಗಳನ್ನು ನೋಡ್ರಿ ಇಲ್ಲಿ. ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಳ್ತೀನಿ ನಾನು. ಬಿ, ಆಮೇಲೆ ಇದನ್ನು ಹೇಳ್ತೀನಿ. ಬಿ 87 + 46 - 109 ಬಂತಾ. ಇನ್ನೊಂದು ಸಲ ಡೈರೆಕ್ಟಾಗೇ ಕೊಟ್ಟಿದ್ದಾರೆ, ಚಿಹ್ನೆ ಗಿನ್ನೆ ಏನು ಚೇಂಜ್ ಮಾಡಿಲ್ಲ, ಯಾವ ನಂಬರು ಚೇಂಜ್ ಮಾಡಿಲ್ಲ. ಇನ್ನೊಂದು ಸಲಿನೂ ಸಹ 87 + 46 - 109 ಇವೆಲ್ಲವೂ ಇವೆಲ್ಲವೂ ಅಂದರೆ ಇವು ಮೂರು, ಇವೆಲ್ಲವೂ ಒಂದೇ ಬೆಲೆ ಹೊಂದಿರುವ ಉಕ್ತಿಗಳಾಗಿವೆ. ಓಕೆ, ಯಾಕೆಂತಂದರೆ ಸ್ವಲ್ಪನೂ ಚೇಂಜ್ ಇಲ್ಲ ನೋಡಿ, ಉಕ್ತಿಗಳಾಗಿವೆ. ಇವೆಲ್ಲ ಕನ್ಫ್ಯೂಷನ್ ಆಗಬಾರ್ದು ಅಂತ. ಎರಡನೇದ್ರೊಳಗಡೆ ಇನ್ನೊಂದು ಪೇರೂ ಇದೆ. ಇದು ಒಂದು ಪೇರ್ ಆದರೆ ಇನ್ನೊಂದು ಪೇರೂ ಬಂದಿದೆ. 87 - 46 + 109. ಇಲ್ಲಿ ನಾನು ನೋಡಲಿಲ್ಲ, 87 ಇದೆ, ಇಲ್ಲಿ ಮೈನಸ್ ಚಿಹ್ನೆ ಇದೆ, -46 ಬಂತು. ಮೈನಸ್ ಪ್ಲಸ್ ಮತ್ತೆ ಮೈನಸ್ ಸಿಗುತ್ತೆ ನಮಗೆ, -109 ಸಿಕ್ಕಿಬಿಡತ್ತೆ. ಇಲ್ಲಿ -109 ಸಿಕ್ಕಿಬಿಡತ್ತೆ. ಓಕೆ, ಸೊ ಇದು ಬರಲ್ಲ, ಇದು ಬರುತ್ತೆ. 87 - 46 + 109. ಓಕೆ, 87 - 46 + 109 ಮತ್ತು ಈ ಬ್ರಾಕೆಟಲ್ಲಿ ಹಾಕಿರೋ 87 - 46 + 109 ಇವು ಒಂದೇ ಬೆಲೆ ಹೊಂದಿರುವ ಉಕ್ತಿಗಳಾಗಿವೆ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ನೋಡೋಣ. 5ನೇ ಕ್ವಶನ್. ಉಕ್ತಿಗಳಲ್ಲಿ ಸೂಚಿಸಿರುವ ಬೆಲೆಗಳನ್ನು ಪಡೆಯಲು ಸೂಕ್ತ ಸ್ಥಳದಲ್ಲಿ ಆವರಣಗಳನ್ನು ಬರೆಯಿರಿ. ಇಲ್ಲಿ ಆವರಣ ಬರಿಬೇಕಂತೆ. ಸೊ ಬನ್ನಿ ನೋಡೋಣ. ಮೊದಲನೇದು 5ನೇದು. 5ರಲ್ಲಿ ಎ 34 - 9 + 12 = 13 ರೀತಿಯಾಗಿ ಸಿಗಬೇಕು. 34 - 9 + 12 ಮಾಡಿದಾಗ 34 12 9 ಎಷ್ಟಾಯಿತು? 21 ಆಗುತ್ತೆ. 34ರಲ್ಲಿ 21 ಕಳೆದ್ರೆ 13 ಆಗುತ್ತೆ. ಓಕೆ, ನಮಗೆ ಆವರಣ ಒಂದು ಹಾಕಬೇಕಂತೆ. ಓಕೆ, ನೆಕ್ಸ್ಟ್ ಬಿ 56 - 14 - 8 = 34. ಇವೆರಡಕ್ಕೆ ಹಾಕ್ಬಿಡೋಣ. 56 - 14 - 8 = 34. ಓಕೆ, ನೋಡೋಣ. 56ರಲ್ಲಿ 14 ಕಳೆದ್ರೆ 42. 42ರಲ್ಲಿ 8 ಕಳೆದ್ರೆ 34. ಓಕೆ ಫೈನ್. ಸಿ ನೆಕ್ಸ್ಟ್ ಲೆಕ್ಕ. -22 - 12 + 10 + 22 ಇದು -22 ಹತ್ರ ಬರಬೇಕಂತೆ. ಸೊ ಎಲ್ಲಿ ಬ್ರಾಕೆಟ್ ಹಾಕ್ತೀರಾ? -22 ಹಾಗೆ ಇಟ್ಕೊಳ್ಳೋಣ. 12 + 10 ಮಾಡೋಣ, +22 ಈಗ ಬರುತ್ತಾ ನೋಡೋಣ. -22 ಇದು 10 2 22 ಆಯಿತು. -22 -22 ಎಷ್ಟಾಯಿತು? ಇಲ್ಲೇ ಬರೆದು ಬಿಡ್ತೀನಿ. ಇದು ಬರೆಯೋ ಅವಶ್ಯಕತೆ ಇಲ್ಲ, ಆದರೂ ನಿಮಗೆ ಅರ್ಥ ಆಗೋಕ್ಕೋಸ್ಕರ ಮಾಡ್ತಿದ್ದೀನಿ. -22 -22 +22. ಓಕೆ, ಇದೆರಡು ಸೇರಿಸಿದ್ರೆ 20. ಇದು ಕ್ಯಾನ್ಸಲ್ ಆಗುತ್ತೆ. +22 -22 ಟೋಟಲ್ ಲಾಸ್ಟಿಗೆ ಉಳಿದಿದ್ದು -22. ನಮಗಿದು ಬೇಡ, ಬಟ್ ಇಷ್ಟು ಎಲ್ಲಿ ಬ್ರಾಕೆಟ್ ಅಂತ ಕೇಳಿದರೆ ಇಲ್ಲಿ ಬ್ರಾಕೆಟ್ ಹಾಕಿದ್ರೆ ಆಯಿತು. ಓಕೆ ಫೈನ್. ನೆಕ್ಸ್ಟ್ ಲೆಕ್ಕ ಹೇಳುತ್ತೆ, ಈ ತರ್ಕವನ್ನು ಮಾತ್ರ ಉಪಯೋಗಿಸಿ ತಮ್ಮ ಬೆಲೆಗಳನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನು. 423 ಇದೆ, 419 ಇದೆ. ಸೊ ಏನು ಮಾಡಬೇಡಿ, ಇದಕ್ಕಿಂತ ಜಾಸ್ತಿ ಎಷ್ಟಿದೆ ಅಂತ ಹೇಳಿಬಿಟ್ಟು ನೋಡಿರಿ. 423 419 ಅಂತ ಅಂದರೆ
ನಾವು ಎಷ್ಟು 19 20 21 22 23 4 ಇದೆಯಲ್ವಾ. ಸೊ 4 ನಂಬರ್ ಜಾಸ್ತಿ ಇದೆ ಅಂತ ಅಂದರೆ ನಾನಿಲ್ಲಿ 5 ನಂಬರ್ ಕೊಡ್ತೀನಿ. 423 ಪ್ಲಸ್ 5 ಎಷ್ಟಾಯಿತು? 428 ಆಯಿತು. ಮತ್ತು 419ಕ್ಕೆ 9 ಕೂಡಿಸಿದ್ರೆ 428 ಆಗುತ್ತೆ. ಓಕೆ, ನೆಕ್ಸ್ಟ್ 207 ಮೈನಸ್ 68 ಎಷ್ಟು ಬರುತ್ತೆ? 207ರಲ್ಲಿ 68 ಕಳೆದ್ರೆ 139 ಬರುತ್ತೆ. ಓಕೆ, ಇಲ್ಲೂ 139 ಬರಬೇಕು. ಸೊ 71 ಕಳೆಯೋಣ. 210ರಲ್ಲಿ 71 ಕಳೆದ್ರು ಸಹ 139 ಬಂತು. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್. 2, 3 ಮತ್ತು 5 ಸಂಖ್ಯೆಗಳನ್ನು ಮತ್ತು ಪ್ಲಸ್ ಮೈನಸ್ ಕ್ರಿಯೆಗಳನ್ನು ಆವರಣಗಳನ್ನು ಅಗತ್ಯತೆಗೆ ಅನುಗುಣವಾಗಿ ಉಪಯೋಗಿಸಿಕೊಂಡು ಸಾಧ್ಯವಾದಷ್ಟು ವಿಭಿನ್ನ ಬೆಲೆಗಳನ್ನು ಪಡೆಯುವಂತೆ ಉಕ್ತಿಗಳನ್ನು ರಚಿಸಿ. ಉದಾಹರಣೆಗೆ ಇಲ್ಲಿ ಒಂದು ಈ 3 ನಂಬರ್ಗಳನ್ನು ಬಳಸಿ ಸುಮ್ಮನೆ ಉಕ್ತಿಗಳನ್ನು ರೆಡಿ ಮಾಡಬೇಕಂತೆ. ಬೆಲೆ ಎಷ್ಟಾದರೂ ಬರಲಿ, 7ನೇ ಕ್ವಶನಿಗೆ ಉತ್ತರ. ಸೊ ನಾನಿಲ್ಲಿ -2 ತೊಗೊಳ್ತೀನಿ, ಡೈರೆಕ್ಟಾಗಿ ತೊಗೊಳ್ತೀನಿ. ಓಕೆ, 6 ಆಯಿತು. ನೆಕ್ಸ್ಟು +2 +3 +5 ಯಾವುದಾದ್ರೂ ತೊಗೊಬೋದಂತೆ. 5 3 8 9 10 ಆಯಿತು. ಓಕೆ, ನೆಕ್ಸ್ಟ್ -5 +2 -3 ಪ್ಲಸ್ ಮತ್ತು ಮೈನಸ್ಸನ್ನು ಅಷ್ಟೇ ಸಿಂಬಲ್ ತೊಗೊಬೇಕಂತೆ. -2 ಆಯಿತು. 5ರಲ್ಲಿ 2 ಹೋದರೆ ಮೈನಸ್ ಮೈನಸ್ -3 -3 -6 ಆಯಿತು. ಸೊ -2 -3 -5 ಇದೇನಾಯಿತು? -2 ಆಯಿತು. ಇದು -3 ಆಯಿತು. -+5 ಆಯಿತು. ಇದೆರಡು ಸೇರಿಸಿದ್ರೆ -5 +5 ಎಷ್ಟಾಯಿತು? ಇದು -5 ಆಯ್ತಲ್ವಾ. ಇದು -2 -3 -5. ಓಕೆ, ಇದನ್ನು ಹೊರಗಡೆ ಆವರಣದಿಂದ ಹೊರಗಡೆ ತೆಗೆದಾಗ ಆವರಣನೂ ಬಳಸ್ಕೊಬೋದಂತೆ. -3 +5 -2 -3 ಕೂಡಿಸ್ಬೇಕು, ಚಿಹ್ನೆ -5 +5 0 ಬಂತು. ಓಕೆ ಫೈನ್. ನೆಕ್ಸ್ಟ್ ಇನ್ನೊಂದು ಕಾಂಬಿನೇಷನ್ ನೋಡಿದ್ರೆ -2 -3 +5 3 +5 ಇಲ್ಲೇನಾಯಿತು? -2 5 3 8 ಆಯಿತು. ಓಕೆ, ಇದು ಉತ್ತರ -10 ಆಯಿತು. ಓಕೆ ಫೈನ್. ನೆಕ್ಸ್ಟು ಇನ್ನು ನೋಡಬೇಕು ಅಂತ ಅಂದರೆ 5 + 3 - 2. ಸೊ 5 + 3ರಲ್ಲಿ 2 ಕಳೆದ್ರೆ 1 6. ಸೊ ರಿಪೀಟ್ ಎಷ್ಟೇ ಮಾಡಿದ್ರೂ ಸಹ ನಿಮಗೆ ಇದೇ ಉತ್ತರಗಳು ರಿಪೀಟ್ ಆಗ್ತಾ ಇದೆ. 6 -6 6 10 -10 0 ಬಂದಿದೆ. ಓಕೆ, ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ ನೋಡೋಣ. ಸೊ ಹಾಗಾದರೆ ನಾವಿಲ್ಲಿ ಬರಿಬೋದು ಏನಂತ ಹೇಳಿಬಿಟ್ಟು, ವಿಭಿನ್ನ ಬೆಲೆಗಳು ದೊರೆಯುವ ವಿಭಿನ್ನ ಬೆಲೆಗಳು 6 10 -6 ನೆಕ್ಸ್ಟ್ -10 0 ಇಷ್ಟನ್ನು ಬರೆದ್ರೆ ಆಯಿತು. ಓಕೆ, ಇದು 7ನೇ ಕ್ವಶನಿಗೆ ಉತ್ತರ ಆಗುತ್ತೆ. 8ನೇ ಕ್ವಶನ್. ಜಶೋಧ ಒಂದು ಸಂಖ್ಯೆಯಿಂದ 9 ಕಳೆದಾಗಲೆಲ್ಲ ಅವಳು ಏನಾಗತ್ತಂತೆ? 10 ಕಳೆದು ಅದಕ್ಕೆ 1 ಕೂಡ್ತಾಳೆ. ಉದಾಹರಣೆಗೆ 36 - 9 ಅಂದ್ಕೊಳ್ಳಿ. ಫಸ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಉತ್ತರ ಬರಿತೀನಿ. ಸೊ ಬನ್ನಿ, ಇಲ್ಲಿ 36 - 9 ಮಾಡ್ತಾಳೆ. ಎಷ್ಟು ಬರುತ್ತೆ? ಅದಕ್ಕೆ 10 ಕೂಡ್ತಾಳೆ. ಓಕೆ, 36 - 9 ಮಾಡಿದಾಳೆ. ಸೊ ಈ 36ರಲ್ಲಿ ಏನು ಮಾಡ್ತಾ ಇದ್ದಾಳಂತೆ? 10 ಕಳಿತಾಳಂತೆ, 26 ಆಗುತ್ತೆ. 26ಕ್ಕೆ 1 ಕೂಡ್ತಾಳಂತೆ. ಸೊ ಈ ಕಡೆ ಸೈಡಿಗೆ -9 ಕಳಿತಾಳಂತೆ, ಈ ಕಡೆ 10 ಕೂಡಿಸಿ 1 ಕಳಿತಾಳಂತೆ. ಓಕೆ, ಒಂದು ಸಂಖ್ಯೆಯಿಂದ 9 ಕಳೆಯಬೇಕಾದಲ್ಲೆಲ್ಲ ಅವಳು 10 ಕಳೆದು ಅದಕ್ಕೆ 1 ಕೂಡ್ತಾಳೆ ಅಂತ ಅಂದರೆ, ಸೊ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ -10 + 1 ಎಷ್ಟಾಯಿತು? -9 ಆಯಿತು ಅಲ್ವಾ. ಇಲ್ಲೂ ಅವಳು -9 ಕಳೆಯೋ ಬದಲಿಗೆ ಈ ಪ್ರೊಸೆಸ್ ಮಾಡಿದ್ಲಂತೆ, 10 + 1 ಓಕೆ ಅಂತ ಅಂದರೆ ಕಳೆದು. ಓಕೆ ಫೈನ್. ಹಾಗಾದರೆ ಎಷ್ಟು ಬಂತು? -19 -9 ಬಂತು ಅಲ್ವಾ. ಸೊ ಹಾಗಾಗಿಬಿಟ್ಟು ಏನಾಗ್ತಾ ಇದೆಯಪ್ಪ ಅಂತಂದರೆ ಸೇಮ್ ಬಂತು. ಹೌದು, ಅವಳು ಆನ್ಸರ್ ಬರಿಬೇಕಾಗತ್ತೆ ನಾವು ಏನಂತ ಹೇಳಿಬಿಟ್ಟು, ಅವಳು ಯಾವಾಗಲೂ ಸರಿಯಾದ ಉತ್ತರವನ್ನು ಪಡೆಯುತ್ತಾಳೆ. 8ನೇ ಕ್ವಶನಿಗೆ ಎ. ಹೌದು, ಅವಳು ಯಾವಾಗಲೂ ಸರಿಯಾದ
ಉತ್ತರವನ್ನು ಪಡೆಯುತ್ತಾಳೆ. ಓಕೆ ಎಂದು ಭಾವಿಸಿರಿ. ಏಕೆಂದರೆ ಇಲ್ಲಿ -9 ಮಾಡೋದು ಏನು, ಇಲ್ಲಿ 10 ಕಳೆದು ಆ ಸಂಖ್ಯೆಯಿಂದ ಯಾವುದೋ ಒಂದು ಸಂಖ್ಯೆ ಎಕ್ಸ್ ಸಂಖ್ಯೆ, ಆ ಸಂಖ್ಯೆಯಿಂದ 10 ಕಳೆದು 1 ಆ್ಯಡ್ ಮಾಡಿದ್ರೆ -10ರಲ್ಲಿ 1 ಹೋದರೆ -9, ಇದು -9, ಇದು -9. ಅದಕ್ಕೋಸ್ಕರ ಪ್ರತಿ ಸಲಿನೂ ಸಹ ಅವಳಿಗೆ ಸೇಮ್ ಉತ್ತರ ಸಿಗುತ್ತೆ. ಫೈನ್. ನೀವು ಇದೇ ರೀತಿಯ ಇತರೆ ತಂತ್ರಗಳ ಬಗ್ಗೆ ಯೋಚಿಸಬಲ್ಲಿರ ಕೆಲವು ಉದಾಹರಣೆಗಳನ್ನು ನೀಡಿ ಅಂತ ಕೊಡ್ತಾರೆ. ಓಕೆ, ಕೆಲವು ಉದಾಹರಣೆ ನೀಡಬೇಕು ಅಂತಂದರೆ ನಂಬರ್ ಬಿ ಏನು ಕೊಡೋಣ ಅಂತಂದರೆ, ಒಂದು ಸಂಖ್ಯೆ ತೊಗೊಳ್ತೀನಿ. ಆ ಸಂಖ್ಯೆಯಿಂದ ನಾನು 19 ಕಳಿತೀನಿ. ಈಗ 20 ಈ ಸಂಖ್ಯೆಯಿಂದ 20 ಕಳಿತೀನಿ. ಅದೇ ಸಂಖ್ಯೆಯಿಂದ 19 ಕಳೆದ್ರೆ ಇದೆಷ್ಟು ಬರುತ್ತೆ ಅಂತ ನೋಡೋಣ. ಅದಾದಮೇಲೆ ನೆಕ್ಸ್ಟು ಇದೇ ಸಂಖ್ಯೆಯಿಂದ ಡೈರೆಕ್ಟಾಗಿ 20 ಕಳೆದುಬಿಟ್ಟು ಅದಕ್ಕೆ 1 ಕೂಡಿಸ್ತೀನಿ. 20 ಕಳೆದ್ರೆ ಎಷ್ಟಾಯಿತು? 34. ಅದ್ರ ಜೊತೆಗೆ 1 ಕೂಡಿಸ್ತೀನಿ. ಎಷ್ಟು ಬಂತು? 34 1 35 ಆಯಿತು. ಅದೇ ಇಲ್ಲಿ 54ರಲ್ಲಿ 19 ಕಳೆದ್ರೆ 35 ಆಯಿತು. ಸೇಮ್ ಬಂತಲ್ವಾ? 19 ಕಳೆಯೋದು ಒಂದೇ, ಈ ಸಂಖ್ಯೆಯಿಂದ 20 ಕಳೆದು 1 ಕೂಡಿಸಿದ್ರು ಒಂದೇ. ಅಂದರೆ ಇಲ್ಲಿ ಶಾರ್ಟಾಗಿ ಬರಿತೀನಿ, 19 ಒಂದೇ ಕಡೆ ಕಳೆಯೋದು ಒಂದೇ, -20 + 1 ಮಾಡಿದ್ರೆ ಇಲ್ಲೇ -19 ಬಂತಲ್ವಾ? ಎರಡೂ ಸೇಮ್, ಅಳಿಯಲ್ಲ ಮಗಳ ಗಂಡ. ಓಕೆ, ನೆಕ್ಸ್ಟ್ ಇದು ಒಂದೇ ಉದಾಹರಣೆ ಆಯಿತು. ಇನ್ನೊಂದು ಉದಾಹರಣೆ ಸಿಂಪಲ್ಲಾಗಿ ಹೇಳ. ಈಗ ಒಂದು ಸಂಖ್ಯೆ ಯಾವುದೋ ಒಂದು 43, ಇದರೊಳಗಡೆ 8 ಕಳಿತೀನಿ. ಇದೂ ಒಂದೇ ಅಂತೆ. ಈಗ ನಾನು ಇದೇ ಸಂಖ್ಯೆಯಿಂದ 10 ಕಳಿತೀನಂತೆ. 43ರಲ್ಲಿ 10 ಕಳೆದ್ರೆ ಎಷ್ಟಾಯಿತು? 33. ಇದಕ್ಕೆ ನಾನು 2 ಜಾಸ್ತಿ ಮಾಡ್ತೀನಂತೆ ಪ್ರತಿ ಸರಿ. 43ರಲ್ಲಿ 8 ಕಳೆದ್ರು 33 2 ಅಂತ ಅಂದರೆ 35. 43ರಲ್ಲಿ 8 ಕಳೆದ್ರೆ 35. ಸೇಮೇ ಬಂತು. ಅದಕ್ಕೆ ಎಕ್ಸಾಂಪಲ್ಲು ಕೊಟ್ರಿ. ಓಕೆ, ಇದು ಬಿಗೆ ಉತ್ತರ ಆಯಿತು. ನೆಕ್ಸ್ಟ್ ಲಾಸ್ಟ್ ಕ್ವಶನನ್ನು ನೋಡೋಣ. 9 ಮುಂದಿನ 2 ಉಕ್ತಿಗಳನ್ನು ಪರಿಗಣಿಸಿ ಪ್ರತಿ ಉಕ್ತಿಗೆ ಸಮವಾದ ಉಕ್ತಿಯನ್ನು ಹೊಂದಿರುವ ಸಂಗ್ರಹದಿಂದ ಗುರುತಿಸಿ ಅಂತ. ಸೊ ಫಸ್ಟು ಇದನ್ನು ಮಾಡಿಬಿಡೋಣ. ಇದಕ್ಕೆ ಉತ್ತರ ಎಷ್ಟು ಬರುತ್ತೆ ಅಂತ ಹೇಳಿಬಿಟ್ಟು 73 - 14. ಓಕೆ, ಫಸ್ಟ್ ಇದ್ರದ್ದು 73ರಲ್ಲಿ 14 ಕಳೆದ್ರೆ 59 ಆಯಿತು. 59ಕ್ಕೆ 1 ಕೂಡಿದ್ರೆ 60 ಆಯಿತು. ಇದರ ಉತ್ತರ ಎದರ ಉತ್ತರ. 73ರಲ್ಲಿ 14 ಕಳೆದ್ರೆ 59, ಅದರಲ್ಲಿ ಮತ್ತೆ 1 ಕಳೆದ್ರೆ 58, ಇದರ ಉತ್ತರ. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ನೋಡೋಣ. ಪ್ರತಿ ಉಕ್ತಿಗೆ ಸಮವಾಗುವ ಉಕ್ತಿಗಳನ್ನು ಮುಂದಿನ ಸಂಗ್ರಹ ಇದಕ್ಕೆ ಸಮವಾಗುತ್ತಾ ಅಂತ ಹೇಳ್ಬಿಟ್ಟು ನೋಡಬೇಕಂತೆ. 73 - 14 1 15 ಅಲ್ವಾ? 73ರಲ್ಲಿ 15 ಕಳೆದ್ರೆ ಎಷ್ಟಾಯಿತು? 58 ಬಂತು. ಇದು ಯಾವುದಕ್ಕೆ? ಬಿಗೆ ಬಂತು ಅಂತ ಬರ್ಕೊಬೇಕು, ಬಿಗೆ. ನೆಕ್ಸ್ಟ್ 73 - 14ರಲ್ಲಿ 1 ಕಳೆದ್ರೆ 13. 73ರಲ್ಲಿ 13 ಹೋಯಿತು ಅಂತ ಅಂದರೆ 60. ಇದು ಎಗೆ ಸಂಬಂಧಪಟ್ಟಂತಿದೆ, 60. ಅಗೇನ್ 73 - 14 + 1 ಅಂತ ಅಂದರೆ -13. 73ರಲ್ಲಿ 13 ಕಳೆದ್ರೆ ಎಷ್ಟು ಬಂತು? 60 ಬಂತು. ಇದು ಮತ್ತೆ ಎಗೆ, 60 ಅನ್ನೋದು ಎಗೆ. ಓಕೆ, ಇದನ್ನು ಬಿಡಿಸೋಣ. 73 - 14 - 1 ಅಂತಂದರೆ -15. ಓಕೆ, 73ರಲ್ಲಿ ಈಗ 15 ಕಳೆದ್ರೆ 58. ಇದು ಬಿ ಉಕ್ತಿಗೆ ಸಂಬಂಧಪಟ್ಟಂತೆ. ಓಕೆ, ಫೈನ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದನ್ನೇ ನೀವು ಡೈರೆಕ್ಟಾಗಿ ಬರೆದ್ರು ನಡೆಯುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.